ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಸುದ್ದಿ ಏನು ಅಂದರೆ, ಮುಂದಿನ ತಿಂಗಳೇ ಇರುವಂಥದ್ದು ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಬಂದು ಮುಂದಿನ ತಿಂಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗಾಗಲೇ ನಾವು ದಾವಣಗೆರೆ ಜಿಲ್ಲೆಯ ಟೈಮ್ ಟೇಬಲ್ ಅಪ್ಲೋಡ್ ಮಾಡಿದಾಗ 9ನೇ ತಿಂಗಳಿನಿಂದ ಎಕ್ಸಾಮ್ ಇದೆ. ನಂತರದಲ್ಲಿ ಬೆಂಗಳೂರು ಸೌತ್ ನೋಡಿದ್ವಿ, ಅದು ಕೂಡ 10ನೇ ತಾರೀಕಿನಿಂದ ಇದೆ. ಹಾಗೂ ಶಿವಮೊಗ್ಗ ಅದು 13ನೇ ತಾರೀಕಿಂದ ಇದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಕೂಡ 9ನೇ ತಾರೀಕಿನಿಂದನೇ ಇದೆ ಶಿವಮೊಗ್ಗ. ಜೊತೆಗೆ ಇನ್ನೊಂದು ಯಾವುದ್ರಿ, ಮೈಸೂರು ಕೂಡ ಹೌದಲ್ವಾ. ನಂತರದಲ್ಲಿ ಬೆಂಗಳೂರು ನಾರ್ತ್. ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಉಪನಿರ್ದೇಶಕರ ಕಚೇರಿ ಧಾರವಾಡದ ಈ ಒಂದು ಟೈಮ್ ಟೇಬಲನ್ನು ಈಗ ನೋಡ್ತಾ ಹೋಗೋಣ. ಯಾವೆಲ್ಲ ಜಿಲ್ಲೆಗಳು ಧಾರವಾಡದ ಒಳಗಡೆ ಬರ್ತಾವೋ ಆ ಎಲ್ಲ ಜಿಲ್ಲೆಗಳು ಹಳ್ಳಿಗಳಿಗೆ ಇದೇ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಈಗ ಸಮಯ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ನಡೆಯಲಿರುವ ಈ ಒಂದು ಪರೀಕ್ಷೆಗಳು. ಮುಂದಿನ ತಿಂಗಳು 9ನೇ ತಾರೀಕು ಅಕ್ಟೋಬರ್ 9ಕ್ಕೆ ಕನ್ನಡ ಹಾಗೂ ಅರೇಬಿಕ್ ಎಕ್ಸಾಮ್ ಇರುತ್ತೆ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ. 10/10/2025 ಅಕೌಂಟೆನ್ಸಿ ಎಕ್ಸಾಮ್, ಸೈಕಾಲಜಿ, ಹೋಮ್ ಸೈನ್ಸ್ ಎಜುಕೇಷನ್ ಎಕ್ಸಾಮ್ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ತಿಂಗಳು 10ನೇ ತಾರೀಕಿಗೆ ಇರುತ್ತೆ. ನಂತರದಲ್ಲಿ 11ನೇ ತಾರೀಕು 10ನೇ ತಿಂಗಳು ಅಂತ ಹೇಳಿದರೆ ಅಕ್ಟೋಬರ್ 11 ಅವತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ಅಂತ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದರೆ ಸಂಖ್ಯಾಶಾಸ್ತ್ರ ಅಂತ. ನೆಕ್ಸ್ಟು 12/10/2025 ಆಯಿತಾ, ಅಲ್ಲ ಏನ್ರಿ ಇದು 13/10/2025 ಹಿಸ್ಟ್ರಿ ಇದೆ, ಕೆಮಿಸ್ಟ್ರಿ ಹಾಗೂ ಬೇಸಿಕ್ ಮ್ಯಾಥ್ಸ್. ಹಿಸ್ಟ್ರಿ ಅಂದರೆ ಭಾರತದ ಇತಿಹಾಸ, ಕೆಮಿಸ್ಟ್ರಿ ಅಂದರೆ ರಾಸಾಯನಶಾಸ್ತ್ರ ಹಾಗೂ ಮೂಲ ಗಣಿತ. ಇದು 13ನೇ ತಾರೀಕು ಇರುವಂಥದ್ದು. ನಂತರದಲ್ಲಿ 14ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ 14th ಆಯಿತಾ. ನೆಕ್ಸ್ಟ್ ಮಂತ್ 14ಗೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಬಗ್ಗೆ ಚಿಂತನೆ ಮಾಡಬೇಡಿ ಸರ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಏನು ಬೇಕೋ ಇಂಗ್ಲೀಷು ಎಲ್ಲ ಲಿಂಕನ್ನು ಕೊಟ್ಬಿಡ್ತೇನೆ. ಇವತ್ತಿಂದ ಪ್ರಯತ್ನವನ್ನು ಪಡಿ. ಬನ್ನಿ ಸರ್, ಪ್ರಾಕ್ಟೀಸ್ ಮಾಡಿ. 15ನೇ ತಾರೀಕು ಮುಂದಿನ ತಿಂಗಳು ಸೋಷಿಯಾಲಜಿ, ಬಯೋ ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಇದೆ. ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ವಿದ್ಯಾನ್ಮನಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ಪರೀಕ್ಷೆಗಳು ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ 16ನೇ ತಾರೀಕು 16th ಅಕ್ಟೋಬರಿಗೆ ಏನಿದೆ ಅಂತ ಹೇಳಿದರೆ ಎಕನಾಮಿಕ್ಸ್ ಇದೆ, ಅಂದರೆ ಅರ್ಥಶಾಸ್ತ್ರ, ಫಿಸಿಕ್ಸ್, ಭೌತಶಾಸ್ತ್ರ ಇದೆ. ನೆಕ್ಸ್ಟು ಅಕ್ಟೋಬರ್ 17th ಅಕ್ಟೋಬರಿಗೆ ಏನಿದೆ ಲಾಜಿಕ್ ಹಾಗೂ ಜಿಯೋಗ್ರಫಿ ಇದೆ. ಜಿಯೋಗ್ರಫಿ ಅಂತ ಹೇಳಿದರೆ ಭೂಗೋಳಶಾಸ್ತ್ರ, ಲಾಜಿಕ್ ಅಂದರೆ ತರ್ಕಶಾಸ್ತ್ರ. ನೆಕ್ಸ್ಟು ಯಾವುದು ಸರ್, ಶುಕ್ರವಾರ ಆಯಿತು. ಶನಿವಾರ 18ನೇ ತಾರೀಕು ಆಯಿತಾ ಮುಂದಿನ ತಿಂಗಳು ನಿಮಗೆಲ್ಲರಿಗೂ ಕೂಡ ಆಪ್ಷನಲ್ ಕನ್ನಡ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಅಂದರೆ ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ಬಿಸ್ನೆಸ್ ಸ್ಟಡೀಸು, ಗಣಿತ ಶಾಸ್ತ್ರ ಅಂದರೆ ಏನಂತೀರ ಅಥವಾ ಗಣಿತ ಅಷ್ಟೇ, ಅದು ಮ್ಯಾಥಮೆಟಿಕ್ಸ್ ಅಂತ ಆಯಿತಾ. ನಂತರದಲ್ಲಿ 23ನೇ ತಾರೀಕು ಐ ಥಿಂಕ್ ಲಾಸ್ಟ್ ಎಕ್ಸಾಮ್ ಇರುವಂಥದ್ದು. 23ಕ್ಕೆ ಎಲ್ಲ ಕಡೆ 20ನೇ ತಾರೀಕೆ ಎಕ್ಸಾಮ್ ಮುಗೀತಾ ಇದೆ. ಎಲ್ಲಿದೆ, 19ನೇ ತಾರೀಕೆ ಎಕ್ಸಾಮ್ ಮುಗೀತಾ ಇದೆ. ಯಾಕಂದರೆ ಬಹಳ ಕಡೆ ಏನಂತೀರ ತಾವುಗಳು ದೀಪಾವಳಿ ರಜಾ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಅದಕ್ಕಿಂತ ಮುಂಚೆ ಮುಗಿಸಿ ಕಳಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆಯಿತಾ. ಕೆಲವೊಮ್ಮೆ ಇದು ತಾತ್ಕಾಲಿಕವಾಗಿ ಟೈಮ್ ಟೇಬಲನ್ನು ರಿಲೀಸ್ ಮಾಡ್ಕೊಂಡಿರ್ತಾರೆ, ನಂತರದಲ್ಲಿ ಮತ್ತೆ ಅವರು ಸೆಟ್ ಮಾಡ್ಕೊಳ್ತಾರೆ. ಇದು ಉಳಿದ ಎಲ್ಲ ಲ್ಯಾಂಗ್ವೇಜ್ಗಳು ನಿಮ್ಮ ಯಾವುದು 23ನೇ ತಾರೀಕು 4 ದಿನ ರಜೆ ಇರುತ್ತೆ ದೀಪಾವಳಿದು. ಅದಾದ ನಂತರ ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಉರ್ದು, ಸಂಸ್ಕೃತ, ಫ್ರೆಂಚು, ಮಾಹಿತಿ ತಂತ್ರಜ್ಞಾನ, ರಿಟೈಲ್ ಹಾಗೂ ಆಟೋಮೊಬೈಲ್ ಹಾಗೂ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇವೆಲ್ಲ ಪರೀಕ್ಷೆಗಳು ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತಾವುಗಳು ನೋಡ್ಬೋದು, ಉಪನಿರ್ದೇಶಕರ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ಧಾರವಾಡ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾರಾದರೂ ಧಾರವಾಡದವರು ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಾವುಗಳು ಧಾರವಾಡ, ಐ ಆಮ್ ಫ್ರಮ್ ಧಾರವಾಡ ಅಂತ ಕಳಿಸಿದ್ರು ಭಾಳ ಖುಷಿಯಾಗುತ್ತೆ. ಧನ್ಯವಾದಗಳು.